ಯೋಗ್ಯತೆ ಇಲ್ಲದೆ ಈ ಮನೆಯೊಳಗೆ ಇರುವುದು ಅಪರಾಧವೇ ಸರಿ. ಅವರನ್ನು ನಾಮಿನೇಟ್ ಮಾಡಬೇಕು. ಮಾಡುವ ರಕ್ಷಿತ ಸಿಕ್ಕಿರೋ ಅವಕಾಶನ ಕ್ಲೀನಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ಧ್ರುವಂತ್ ಅವರು ಓಕೆ ಒಬ್ರು ನಾವು ಹೇಟ್ ಮಾಡ್ತಾ ಇದ್ರು ಕೂಡ ಯಾರೋ ಏನೋ ಬೈತಿದ್ದಾರೆ ಅಂದಿದ ತಕ್ಷಣನೇ ಒಂಥರ ನಗ್ತಾರೆ. ಅವ್ರೊಂಥರ ಸ್ಯಾಡಿಸ್ಟ್ ಪರ್ಸನ್. ರಾಶಿಕಾ ನಾನು ಎಲ್ಲಾನು ಆಡಬಲ್ಲೆ ಅನ್ನೋ ಅಹಂಕಾರ ಅದು ಅವಳ ಆಟನೇ ಕೆಡಿಸ್ತಾ ಇದೆ. ಎಲ್ಲೋ ಒಬ್ರಿಗೆ ಮಾತ್ರ ಅವಳ ಅಭಿಪ್ರಾಯ ಹೇಳ್ಕೊಳಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾಳೆ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಮನೆಯಲ್ಲಿ ಈಗ ನಾಮಿನೇಷನ್ ಶಾಕ್ ನೀಡಿದ್ದಾರೆ. ಹೌದು, ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಡಿಫ್ರೆಂಟ್ ಆಗಿ ಈಗ ನಾಮಿನೇಷನ್ ಪ್ರಕ್ರಿಯೆಯನ್ನು ನಡೆಸ್ತಾ ಇದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ಒಂದು ರೀತಿ ಕ್ರೈಮ್ ಸ್ಟೋರಿ ಏನಿರುತ್ತೆ ಆ ಕ್ರೈಮ್ ಸ್ಟೋರಿ ರೀತಿ ರೂಮನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಥೀಮ್ನ ಇಟ್ಟು ಬಿಗ್ ಬಾಸ್ ಸ್ಪರ್ಧಿಗಳಿಗೆಲ್ಲ ಬಿಗ್ ಬಾಸ್ ಹೇಳ್ತಾರೆ, ಈಗ ಬಿಗ್ ಬಾಸ್ ಮನೆಯೊಳಗೆ ಇರುವುದು ಅಪರಾಧವೇ ಎಂದು ಅವರನ್ನು ನಾಮಿನೇಟ್ ಮಾಡಬೇಕು. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ದೋಷಿ ಯಾರು, ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗಬೇಕು, ಇಬ್ಬರ ಹೆಸರನ್ನು ನೀವು ಸೂಚಿಸಬೇಕು. ಹಾಗಾದರೆ ಯಾರೆಲ್ಲ ನಾಮಿನೇಷನ್ ಆಗಿದ್ದಾರೆ, ಏನು ಕಾರಣ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಧನುಷ್ ಅವರು ಹೋಗ್ತಾರೆ. ಅವರು ರಕ್ಷಿತಾ ನಾಮಿನೇಟ್ ಮಾಡ್ತಾರೆ. ಅವರು ಕೊಡೋ ಕಾರಣ ಅವಳಿಗೆ ಸಿಕ್ಕಂತಹ ಅವಕಾಶಗಳು ಏನಿದೆ ಅದನ್ನು ಅವಳು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಮತ್ತು ಕರೆಕ್ಟಾಗಿ ಡಿಸಿಷನ್ ತಗೊಳ್ತಾ ಇಲ್ಲ. ಸರಿಯಾದ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಧ್ರುವಂತ್ ಅವರು ಮಾಳು ಮತ್ತು ಅಭಿಷೇಕ್ ಅವರನ್ನ ನಾಮಿನೇಟ್ ಮಾಡ್ತಾರೆ. ಮಾಳು ಅವರು ಮಾಡಿದ ಚಿಕ್ಕ ತಪ್ಪಿನಿಂದ ಕಾಕ್ರೋಚ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಅಂತ ಧ್ರುವಂತ್ ಹೇಳ್ತಾರೆ. ನಂತರ ಅಭಿಷೇಕ್ ಅವರು ಇನ್ನೂ ಸೈಲೆಂಟ್ ಆಗಿ ಯಾರಿಗೂ ಕಾಣಿಸ್ದ ಹಾಗೆ ಇದ್ದಾರೆ. ಅವರು ಇನ್ನೂ ಓಪನ್ ಅಪ್ ಆಗಬೇಕು ಅಂತ ಹೇಳಿ ಅವರನ್ನು ನಾಮಿನೇಷನ್ಗೆ ಈ ರೀತಿ ಕಾರಣ ಕೊಡ್ತಾ ಇದ್ದಾರೆ. ಇದಾದಮೇಲೆ ರಾಶಿಕಾ ಅವರು ಹೋಗ್ತಾರೆ. ಧ್ರುವಂತ್ ಅವರ ಹೆಸರು ತಗೊಂಡು ನಾಮಿನೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಒಬ್ಬ ವ್ಯಕ್ತಿ ಜೊತೆ ನಾವು ಮಾತಾಡ್ತಾ ಇಲ್ಲ ಅಂದಾಗ ಹಿಂದೆ ಕೆಟ್ಟದಾಗಿ ಮಾತಾಡಬಾರ್ದು, ಅವರ ಬಗ್ಗೆ ನಾವು ತಲೆನೇ ಕೆಡಿಸ್ಕೋಬಾರ್ದು. ಆದರೆ ಅವರಿಗೆ ಏನಾಗುತ್ತೆ, ಮುಂದೆ ಯಾವ ರೀತಿ ಅವರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅದನ್ನು ತಿಳ್ಕೊಳ್ಳದೆ ಅವರ ಬಗ್ಗೆ ಈ ರೀತಿ ಮಾತಾಡ್ತಾರೆ. ಒಬ್ಬರು ಯಾರಿಗಾದರೂ ಏನಾದರೂ ಅಂದರೆ ಹೇಳಿದ ಮೇಲೆ ಕೆಟ್ಟದಾಗಿ ನಗುತ್ತಾರೆ. ಅವರ ಆ ನಗು ನೋಡಿದರೆ ನನಗೆ ಸ್ಯಾಡಿಸ್ಟ್ ಥರ ಕಾಣಿಸ್ತಾರೆ ಅಂತ ಹೇಳ್ತಾರೆ. ನಂತರ ಸ್ಪಂದನ ಅವರು ಬರ್ತಾರೆ. ಸೂರಜ್ ಮತ್ತು ರಾಶಿಕಾ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ರಾಶಿಕಾ ಅವರಿಗೆ ನಾನೆಲ್ಲವನ್ನು ಆಡಬಲ್ಲೆ ಎನ್ನುವ ಅಹಂಕಾರ ಅದು ರಾಶಿಕಾ ಅವರ ಆಟವನ್ನೇ ಕೆಡಿಸ್ತಾ ಇದೆ. ಅವಳು ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆಗೂ ಸೇರ್ತಾ ಇಲ್ಲ, ಎಲ್ಲೋ ಒಬ್ಬರಿಗೆ ಮಾತ್ರ ಅಭಿಪ್ರಾಯ ಹೇಳೋಕೆ ಸೀಮಿತ ಆಗಿಬಿಟ್ಟಿದ್ದಾಳೆ ಅಂತ ಅನಿಸುತ್ತೆ ಅಂತ ಸ್ಪಂದನ ಅವರು ಹೇಳ್ತಿದ್ದಾರೆ. ಈ ರೀತಿ ನಾಮಿನೇಷನ್ ಪ್ರಕ್ರಿಯೆ ಈ ರೀತಿ ಕಾರಣವನ್ನು ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕಾವೇರಿದೆ ಅಂತ ಹೇಳ್ಬೋದು. ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಒಟ್ಟು 8 ಜನ ನಾಮಿನೇಷನ್ ಆಗಿದ್ದು, ಆ 8 ಸ್ಪರ್ಧಿಗಳು ಯಾರು ಅಂದರೆ ರಕ್ಷಿತಾ, ರಾಶಿಕಾ, ಸ್ಪಂದನ, ಮಾಳು, ರಿಷಾ, ಸೂರಜ್, ಅಭಿಷೇಕ್, ಧ್ರುವಂತ್ ಈ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಬಿಗ್ ಬಾಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್, ಶೇರ್ ಮಾಡಿ.